ಯಾವುದೇ ಪ್ರೂಫ್ ಇಲ್ಲದೆ ಸೈಂಟಿಸ್ಟ್ಗಳು ಮಾತಾಡೋದಿಲ್ಲ. ಈಗ ಪ್ರೂಫ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅಂದ್ರೆ ಏನೋ ಒಂದು ಆಗೋದಕ್ಕೆ ಕಾಯ್ತಾ ಇದೆ. ಜುಲೈ ತಿಂಗಳು ಅಂತಾನೆ ಅನ್ಕೋಬೇಕು. ನಮಸ್ಕಾರ ವೀಕ್ಷಕರೇ, ನಮ್ಮ ಸುತ್ತಮುತ್ತ ಮೇಜರ್ ಬದಲಾವಣೆಗಳು ಆಗ್ತಾ ಇದೆ. ಸೂರ್ಯನಿಂದ ಆಗ್ತಾ ಇರೋ ಬದಲಾವಣೆಗಳಿಂದ ಇವತ್ತು ತುಂಬಾ ವಾಲ್ಕೆನೋಗಳು ಎರಪ್ಷನ್ ಆಗ್ತಾ ಇದೆ. ರಿಂಗ್ ಆಫ್ ಫೈರ್ ಅಂತಾನೆ ಕರೀತಾರೆ. ಈ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಇಂದ ಹಿಡ್ಕೊಂಡು ಈ ಫಿಲಿಪೈನ್ಸು, ಹಾಂಗ್ಕಾಂಗು, ಸಿಂಗಾಪುರ್, ಜಪಾನ್ ಈ ಕಡೆ ಮತ್ತೆ ಸುತ್ತಕೊಂಡು ನಾರ್ತ್ ಅಮೇರಿಕಾ ಮತ್ತೆ ಸೌತ್ ಅಮೇರಿಕಾ, ಇಲ್ಲಿ ಪೋರ್ಷನ್ ನೀವು ನೋಡ್ತಾ ಇರ್ಬೋದು. ಈ ಪೋರ್ಷನ್ ನ ರಿಂಗ್ ಆಫ್ ಫೈರ್ ಅಂತಾರೆ. ಯಾಕೆ ಅಂದ್ರೆ ಇಲ್ಲಿ ವಾಲ್ಕೆನೋಗಳು ತುಂಬಾನೇ ಇದೆ, ಎರಪ್ಷನ್ ಆಗ್ತಾ ಇರುತ್ತೆ. ಈಗ ಸೂರ್ಯನಲ್ಲಿ ಆಗ್ತಾ ಇರೋ ಬದಲಾವಣೆಯಿಂದ ಮೇಜರ್ ವಾಲ್ಕೆನೋಗಳು ಎರಪ್ಷನ್ ಶುರುವಾಗಿದೆ. ಇದು ಅಲ್ಲದೆ ಸೆಂಟ್ರಲ್ ಇರುವಂತಹ ಪೆಸಿಫಿಕ್ ಓಷನ್ ಅಲ್ಲಿ ಇರುವಂತಹ ಈ ಐಲ್ಯಾಂಡ್ ಅಲ್ಲಿ ಮೇಜರ್ ವಾಲ್ಕೆನೋ ಒಂದು ಎರಪ್ಷನ್ ಆಗ್ತಾ ಇದೆ. ಅದ್ರ ಬಗ್ಗೆ ಎಷ್ಟೆಷ್ಟು ವಿಡಿಯೋಗಳು ಆಲ್ರೆಡಿ ರಿಲೀಸ್ ಆಗಿದೆ, ನೀವು ನೋಡಿರ್ಬೋದು. ಇವರು ಜಿಯೋಫಿಸಿಸ್ಟ್ ಎಷ್ಟೋ ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ. ಆಗ್ತಾ ಇರೋ ಬದಲಾವಣೆಗಳು, ಸೂರ್ಯನಲ್ಲಿ ಆಗ್ತಾ ಇರೋ ಬದಲಾವಣೆಗಳು ಜೊತೆಗೆ ನಮಗೆ ಇದರಿಂದ ಭೂಮಿಗೆ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ. ಒಂದ್ಸಲ ಸ್ವಲ್ಪ ಇವರ ವಿಡಿಯೋ ನೋಡಿ. Hey everyone, geophysicist Stefan Burns here. Solar activity has been on a tear recently, but before we get into the space weather report, I just want to show you what's been happening at Kilauea volcano in Hawaii, the Big Island, because we have this massive lava fountain that erupted just yesterday, and this is the latest in a sequence of eruptions at Kilauea volcano. There's been dozens now, and they've been getting bigger each time. So this goes back quite some time, and it just shows how, at least with Hawaii, there's been this increasing amount of volcanism. This is about 1,000 feet tall right there. So 300 plus meters. Really, really insane. And I think this is speaking to some of the deeper changes that are occurring with the planet as it relates to the mantle and convection dynamics, because we also have, for example, axial seamount off the coast of Oregon and Washington. That looks very likely to erupt this year, 2025. We have what's happening at Camp Eagle Gray, the exponential increase in seismicity, and also gas emissions and uplift, and that's been having a variety of seismic bursts last year and this year. Some high magnitude earthquakes, magnitude. ಕೇಳಿದ್ರಲ್ಲ, ಇವ್ರು ಹೇಳ್ತಾ ಇರೋದು ಸುಮಾರು 1000 ಅಡಿ ಎತ್ತರಕ್ಕೆ ವಾಲ್ಕೆನೋಗಳು ಚಿಮ್ತಾ ಇದೆ ಲಾವಾನ. 1000 ಅಡಿ ಎತ್ತರ ಅಂದ್ರೆ ಯಾವ ಮಟ್ಟಕ್ಕೆ ಹೋಗ್ತಾ ಇರ್ಬೋದು. ಇಲ್ಲಿ ಲಾವಾ ಚಿಮ್ತಾ ಇದೆ, ಸೈಲೆಂಟ್ ಆಗಿ ಹೋಗುತ್ತೆ, ಇದು ನಾರ್ಮಲ್ ಅನ್ಕೋಬಹುದು. ಆದ್ರೆ ಇದರಲ್ಲಿ ಮೇಜರ್ ಪ್ರಾಬ್ಲಮ್ ಆಗೋದು ಏನು ಅಂದ್ರೆ ವಾತಾವರಣದಲ್ಲಿ ತುಂಬಾ ಬದಲಾವಣೆ ಆಗೋಗುತ್ತೆ. ಕೆಲವಷ್ಟು ಕೆಮಿಕಲ್ಸ್ಗಳು ಅದರಿಂದ ಆಚೆ ಬರೋದಕ್ಕೆ ಶುರು ಆಗುತ್ತೆ. ಆ ಕೆಮಿಕಲ್ಸ್ಗಳು ವಾತಾವರಣದಲ್ಲಿ ಸೇರಿದಾಗ ಅದು ವಿಷಕಾರಿಯಾಗೂ ಕೂಡ ಕನ್ವರ್ಟ್ ಆಗ್ಬೋದು. 1000 ಅಡಿ ಎತ್ತರಕ್ಕೆ ವಾಲ್ಕೆನೋ ಚಿಮ್ತಾ ಇದೆ ಅಂದ್ರೆ ಅದರ ಇಂಪ್ಯಾಕ್ಟ್ ಯಾವ ತರ ಇರ್ಬೋದು ಒಂದು ಸಲ ಯೋಚನೆ ಮಾಡಿ. ಇದರ ಆದ್ಮೇಲೆ ಇದಕ್ಕಿಂತ ಬಿಫೋರ್, ಇದೊಂದು 3-4 ದಿನದ ಮುಂಚೆ ತಿಳಿಸಿರುವಂತಹ ವಿಡಿಯೋಗಳು, ಇನ್ನ ಬಿಫೋರ್ ಎಷ್ಟೋ ವಿಡಿಯೋಗಳಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲೂ ಕೂಡ ತಿಳಿಸಿದ್ರು ಮೇಜರ್ ಅರ್ಥಕ್ವೇಕ್ ಗಳು ಆಗೋದಕ್ಕೆ ಶುರು ಆಗಿದೆ. ಎಷ್ಟೋ ಕಡೆ ಈ ಅರ್ಥಕ್ವೇಕ್ ಗಳು ನಡೀತಾನೆ ಇದೆ. ಯಾಕೆ ಈ ತರ ಅರ್ಥಕ್ವೇಕ್ ಆಗ್ತಾ ಇದೆ ಅಂದ್ರೆ ಸೂರ್ಯನಲ್ಲಿ ಮೇಜರ್ ಆಗಿ ಬದಲಾವಣೆ ಆಗ್ತಾ ಇದೆ. ಆ ಸೂರ್ಯನಲ್ಲಿ ಆಗ್ತಾ ಇರೋ ಬದಲಾವಣೆಯಿಂದ ಇವತ್ತು ನಾವು ಇದನ್ನ ಫೇಸ್ ಮಾಡ್ತಾ ಇದೀವಿ. ಸೂರ್ಯನಲ್ಲಿ ಎಷ್ಟೆಷ್ಟೋ ಮೇಜರ್ ಓಲ್ಗಳು ಕಾಣಿಸ್ಕೊಳ್ತಾ ಇದೆ. ಅದೆಲ್ಲ ಕೂಡ ಸೂಪರ್ ವಾಲ್ಕೆನೋಗಳನ್ನ ಆಕ್ಟಿವ್ ಮಾಡ್ತಾ ಇದೆ. ಭೂಮಿ ಒಳಗಡೆ ಇರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ವೇರಿಯೇಷನ್ ಮಾಡ್ತಾ ಇದೆ. ಇದರಿಂದ ಇವತ್ತು ನಾವು ಇದನ್ನ ಫೇಸ್ ಮಾಡಲೇಬೇಕಾಗಿದೆ. ಇದರಿಂದ ಇಂಪ್ಯಾಕ್ಟ್ಗಳು ಬೇರೆ ರೀತಿನೂ ಆಗ್ಬೋದು. ಅಟ್ ಪ್ರೆಸೆಂಟ್ ನಾವು ಗ್ಲೋಬಲ್ ಅಲ್ಲಿ 47 ವಾಲ್ಕೆನೋಸ್ ಅಂದ್ರೆ 47 ವಾಲ್ಕೆನೋಸ್ ಹೋಗ್ತಾನೆ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ವಾಲ್ಕೆನೋ ಎರಪ್ಷನ್ ಅನ್ನೋದು ಜಾಸ್ತಿ ಆಗ್ತಾನೆ ಇದೆ. ಅದರಲ್ಲೂ ರಿಂಗ್ ಆಫ್ ಫೈರ್ ಏನ್ ಕರಿತೀವಿ, ಇದರಲ್ಲಿ ಸುಮಾರು ವಾಲ್ಕೆನೋಗಳು ಎರಪ್ಷನ್ ಆಗಿದಾವೆ. ಇನ್ನ ಜಾಸ್ತಿನೂ ಆಗ್ತಾ ಇದೆ. ಈ ಮಧ್ಯ ಇದ್ದಂತ ಪೆಸಿಫಿಕ್ ಓಷನ್ ಅಲ್ಲಿ ಮಧ್ಯ ಇದ್ದಂತ ಹವಾಯಿ ದ್ವೀಪದಲ್ಲಿರುವಂತ ವಾಲ್ಕೆನೋ ಈಗ ತೋರಿಸಿದ್ದು ಸುಮಾರು 1000 ಅಡಿ ಎತ್ತರಕ್ಕೆ ಲಾವಾನ ಚಿಮ್ಮುತ್ತಾ ಇದೆ. ಅದರಲ್ಲಿ ಏನೇನ್ ಕೆಮಿಕಲ್ ಬರ್ತಾ ಇದೆ, ಈಗ ಇದ್ದಕ್ಕಿದ್ದಾಗೆ ಮಳೆ ಬರ್ತಾ ಇದೆ, ಇದ್ದಕ್ಕಿದ್ದಾಗೆ ವಾತಾವರಣದ ಬದಲಾವಣೆ, ಅತಿಯಾದ ಮಳೆ, ಅತಿಯಾದ ಬಿಸಿಲು, ಕೋಲ್ಡ್ ಎಲ್ಲ ನೋಡ್ತಾ ಇದೀವಿ, ಕಾಯಿಲೆಗಳನ್ನ ನೋಡ್ತಾ ಇದೀವಿ. ಕಾರಣ ಭೂಮಿ ಒಳಗಡೆ ಇರುವಂತ ಕೆಮಿಕಲ್ಸ್ ಗಳು ರಿಲೀಸ್ ಆಗ್ತಾ ಇದೆ. ಇನ್ನ ಒಂದು ವಿಡಿಯೋದಲ್ಲಿ ತೋರಿಸ್ತಾರೆ ನೋಡಿ. Also see a sympathetic flare that it had with the sunspot group over here, which is the main big flare player that has been active, that's given us an X-class flare, a whole bunch of M-class flares, but that is rotating now to the western limb. If it continues to flare, that could trigger a radiation storm because of how this part of the sun is magnetically connected to the earth via the solar wind. But it's really sunspot group 4100 that is our big player that will be close to Earth center direct around the time of that Mercury Cazimi.
but what will be even a little bit closer to ಇವ್ರು ಹೇಳ್ತಾ ಇದನ್ನೆಲ್ಲ ಕೇಳಿದ್ರಲ್ಲ, ಸೂರ್ಯನಲ್ಲಿ ಆಗ್ತಾ ಇರುವಂತ ಮೇಜರ್ ಬದಲಾವಣೆಯಿಂದ ಇದೆಲ್ಲ ಇಂಪ್ಯಾಕ್ಟ್ ಭೂಮಿ ಮೇಲೆ ಆಗ್ತಾ ಇದೆ. ಈ ಇಂಪ್ಯಾಕ್ಟ್ ಇಂದ ವಾಲ್ಕೆನೋಗಳು ಎರಪ್ಟ್ ಆಗ್ತಾ ಇದೆ, ಅರ್ತ್ ಕ್ವೇಕ್ಗಳು ಕ್ರಿಯೇಟ್ ಆಗ್ತಾ ಇದೆ. ಈಗಲೂ ಕೂಡ ಈ ವರ್ಷದಲ್ಲೇ ಸುಮಾರು 48,000 ಅರ್ತ್ ಕ್ವೇಕ್ಗಳಾಗಿದೆ. ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಅರ್ತ್ ಕ್ವೇಕ್ಗಳಾಗ್ತಾ ಇದೆ. ಕಾರಣ ಫಾಸ್ಟ್ ಆಗಿ ಆಗ್ತಾ ಇರುವಂತ ಲಾವಾ ಮೂವ್ಮೆಂಟ್. ಇನ್ನು ಅದ್ರ ಜೊತೆಗೆ ಮ್ಯಾಸಿವ್ ಒಂದು ಸುನಾಮಿ ಇಂಪ್ಯಾಕ್ಟ್ ಆಗುತ್ತೆ ಅಂತಾನೆ ಸೈಂಟಿಸ್ಟ್ಗಳು ಎಚ್ಚರಿಸ್ತಾ ಇದ್ದಾರೆ. ಎಲ್ಲಿ US ಅಲ್ಲಿ ಸುಮಾರು 1000 ಅಡಿಗೂ ಎತ್ತರ ಇರುವಂತ ಒಂದು ಸುನಾಮಿ US ಅನ್ನ ತಟ್ಟುತ್ತೆ. ಈ ಸುನಾಮಿ ಸಾವಿರಾರು ಜನರ ಲೈಫ್ ಅನ್ನ ಕಿತ್ಕೊಳ್ಳುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಸಾವಿರಾರು ಜನ ಅನ್ನೋದಕ್ಕಿಂತ ಲಕ್ಷಾಂತರ ಜನರ ಲೈಫ್ ಅನ್ನ ಕಿತ್ಕೊಳ್ಳುತ್ತೆ ಈ ಸುನಾಮಿ. ಜಸ್ಟ್ ಮೇ 30ನೇ ತಾರೀಕು ತಿಳಿಸಿರುವಂತದ್ದು. ಇದಕ್ಕಿಂತ ಬಿಫೋರ್ ಕೂಡ ಈ ವಿಡಿಯೋಗಳಲ್ಲಿ ತಿಳಿಸಿದ್ದಾರೆ. ರೀಸನ್ ಬಂದು ವಾಲ್ಕೆನೋಗಳಲ್ಲಿ ಆಗ್ತಾ ಇರೋ ಎರಪ್ಷನ್ ಪ್ಲಸ್ ಭೂಮಿ ಒಳಗಡೆ ಆಗ್ತಾ ಇರುವಂತ ಲಾವಾ ಮೂವ್ಮೆಂಟ್, ಇವೆರಡರಿಂದಾನು ಅರ್ತ್ ಕ್ವೇಕ್ಗಳು ಜಾಸ್ತಿ ಆಗ್ತಾ ಇದೆ. ಇದರಿಂದ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಜಾಸ್ತಿ ಆಗಿ ಆಗ ಸುನಾಮಿಗಳು ಹೆಚ್ಚಬಹುದು. ಇಲ್ಲ ಸಮುದ್ರದ ಆಳದಲ್ಲಿರುವಂತಹ ವಾಲ್ಕೆನೋಗಳು ಎರಪ್ಷನ್ ಆಗ್ಬೋದು. ಆ ಎರಪ್ಷನ್ ಇಂದ ಕೂಡ ಈ ಸುನಾಮಿ ಅನ್ನೋದು ಕ್ರಿಯೇಟ್ ಆಗ್ಬೋದು ಅಂತಾನೆ ಹೇಳ್ತಾ ಇದ್ದಾರೆ. ಇನ್ನು ರಿಯೋ ತತ್ಸುಕಿ ಅವರು ತಿಳಿಸಿದ್ರು, ಜುಲೈ 5ನೇ ತಾರೀಕು ಆಸ್ಪಾಸ್ನಲ್ಲಿ ಜಪಾನ್ ನಲ್ಲೂ ಕೂಡ ಒಂದು ಸುನಾಮಿ ಅನ್ನೋದು ಬರುತ್ತೆ, ಅದು ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಕೂಡ ತಿಳಿಸಿದ್ರು. ಸೈಂಟಿಸ್ಟ್ಗಳು ಈಗ ಹೇಳ್ತಾ ಇರೋ ಟೈಮು ಕೂಡ ಹೆಚ್ಚು ಕಡಿಮೆ ಅದೇ. ಅಮೇರಿಕಾಗೂ ಕೂಡ ಅಂಥದ್ದೇ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಆ ಟೈಮ್ನಲ್ಲಿ ಆಸ್ಪಾಸ್ನಲ್ಲಿ 1 ದಿನ 2 ದಿನ ವೇರಿಯೇಷನ್ ಇರ್ಬೋದು, ಬಟ್ ಆ ಟೈಮ್ನಲ್ಲಿ ಆಗುತ್ತೆ ಅಂತ ಸೈಂಟಿಸ್ಟ್ಗಳು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಇದಾಗಲೇಬೇಕು ಅಂತ ಇಲ್ಲ, ಪ್ರಿಡಿಕ್ಷನ್ ಕೆಲವೊಂದು ಸಲ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ, ಬಟ್ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಈ ತರ ಆಗಬಹುದು ಅಂತ. ಇದು ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವಂತ ವಿಷಯಗಳೇ, ಎಲ್ಲೂ ಕೂಡ ಲೋಕಲ್ ವಿಷಯಗಳಲ್ಲ. ನೀವು ನೋಡಿರ್ಬೋದು, ಡೀಟೇಲ್ ಆಗಿ ನೋಡ್ತಾ ಹೋಗಿ. ಎಷ್ಟೋ ಕಡೆ ಈಗ ಆಲ್ರೆಡಿ ಮೋಡಗಳು ಅದು ಇದೆಲ್ಲ ಜಾಸ್ತಿ ಆಗಿದೆ, ಮಳೆ ಜಾಸ್ತಿ ಆಗಿದೆ. ಕಾರಣ ಭೂಮಿನಲ್ಲಿ ಆಗ್ತಾ ಇರೋ ಬದಲಾವಣೆಯಿಂದ ಇದ್ರ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಇನ್ನು ಕೆಲವು ದಿನಗಳಲ್ಲಿ ಆ ಇಂಪ್ಯಾಕ್ಟ್ ನ ತಡ್ಕೊಳ್ಳೋದು ಕಷ್ಟ ಆಗುತ್ತೆ. 1000 ಅಡಿ ಎತ್ತರಕ್ಕೆ ಸುನಾಮಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸಮುದ್ರ ತೀರದಲ್ಲಿರುವಂತ ಎಷ್ಟೆಷ್ಟೋ ಸಿಟಿಗಳನ್ನ ಕೊಚ್ಕೊಂಡು ಹೊರಟೋಗುತ್ತೆ. ಈಗ ಸದ್ಯಕ್ಕೆ 1958 ಅಲ್ಲಿ ಬಂದಿದ್ದೆ ಹೈಯೆಸ್ಟ್ ಟಾಲೆಸ್ಟ್ ಸುನಾಮಿ ಅಂತ ಕರೆದಿದ್ರು. ಅದು ಬಂದು 1719 ಫೀಟ್. ಅದಾದ ಮೇಲೆ ಈಗ ಮತ್ತೆ ಕ್ರಿಯೇಟ್ ಆಗುತ್ತೆ ಅಂತದ್ದೇ ಸುನಾಮಿ ಅಂತಾನೆ ಈಗ ಈ ಆರ್ಟಿಕಲ್ಗಳು ಹೇಳ್ತಾ ಇರೋದು, ಸೈಂಟಿಸ್ಟ್ಗಳು ಸ್ಟಡಿ ಹೇಳ್ತಾ ಇರೋದು. ಕಾರಣ ಸೂರ್ಯನಲ್ಲಾಗಿರೋ ಬದಲಾವಣೆಗಳು ಭೂಮಿಗೆ ಇಂಪ್ಯಾಕ್ಟ್ ಮಾಡ್ತಾನೆ ಇದ್ದಾವೆ. ಆ ಇಂಪ್ಯಾಕ್ಟ್ ಇಂದ ಇವತ್ತು ಇದನ್ನ ಫೇಸ್ ಮಾಡಬೇಕಾಗಿದೆ. ಯಾಕೆ ಎಲ್ಲ ಅಮೆರಿಕಾದಲ್ಲಿ ಆಗ್ತಾ ಇದೆ, ಬೇರೆ ಬೇರೆ ಕಡೆ ಆಗೋದಿಲ್ವಾ? ಆಗುತ್ತೆ, ಬಟ್ ಆದ್ರೆ ಇಲ್ಲಿ ರಿಂಗ್ ಆಫ್ ಫೈರ್ ಅಂತ ಕರೆದಿರೋ ಜಾಗ ಇದೆಯಲ್ಲ, ಇದು ತುಂಬಾ ಫಾಸ್ಟ್ ಆಗಿ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಆಗ್ತಾ ಇರೋ ಜಾಗ. ಇಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಕೂಡ ಒಂದು ವಿಡಿಯೋದಲ್ಲಿ ತಿಳಿಸಿದ್ರು. Modern seismic research has provided critical insights into the dangers posed by the Cascadia subduction zone. Advances in technology, including GPS monitoring, ocean bottom seismometers, and paleoseismology, have allowed scientists to map the region's tectonic activity in unprecedented detail. These studies reveal that the subduction zone is not continuously slipping, but rather locked, accumulating strain over centuries. This locked state is what creates the potential for a sudden and catastrophic release of energy. Slow slip events, where tectonic plates temporarily move without generating large earthquakes, have also been detected in the region. While these events release some stress, they are not sufficient to prevent a megathrust earthquake. In fact, some researchers believe that slow slip events could even act as precursors, subtly altering the stress distribution and potentially triggering a larger rupture. Researchers from the California Institute of Technology have computed that the southern segment of the fault line is the most probable location for the next major earthquake. ಇವ್ರು ಹೇಳಿದ್ದನ್ನು ಕೇಳಿದ್ರಲ್ಲ, ಆ ಪೋರ್ಷನ್ ಅಲ್ಲಿ ಮೇಜರ್ ಅರ್ತ್ ಕ್ವೇಕ್ ಅನ್ನೋದಾಗುತ್ತೆ. ಈ ಜಾಗದಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ. ಭೂಮಿ ಒಳಗಡೆ ಸಮುದ್ರದಲ್ಲಿ ಆಗ್ತಾ ಇರುವಂತ ಈ ಲ್ಯಾಂಡ್ ಸ್ಲೈಡ್ ಅಂದ್ರೆ ಸ್ಲಿಪ್ಪೇಜ್ ಇರೋದ್ರಿಂದ ಮೊದಲು ಸಾವಿರಾರು ವರ್ಷಗಳ ಮುಂಚೆ ಭೂಮಿ ಒಂದಕ್ಕೊಂದು ಜಾಯಿನ್ ಆಗ್ತಾ ಹೋಯ್ತು, ಸಪರೇಟ್ ಆಗ್ತಾ ಇರುತ್ತೆ. ಕಾರಣ ಭೂಮಿ ಒಳಗಡೆ ಇರುವಂತ ಮ್ಯಾಗ್ಮಾ ಇಂದ. ಈಗ ಅಂತದ್ದೇ ಮೂವ್ಮೆಂಟ್ ಫಾಸ್ಟ್ ಆಗಿ ಆಗ್ತಾ ಇದೆ. ಇದರಿಂದ ಈ ಅಮೆರಿಕಾದ ಭೂಭಾಗದಲ್ಲಿ ಮೇಜರ್ ಅರ್ತ್ ಕ್ವೇಕ್ ಅನ್ನೋದು ಆಗಬಹುದು, ಸುನಾಮಿ ಅನ್ನೋದು ಹೇಳ್ಬಹುದು ಅಂತಾನೆ ಈಗ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಟ್ರಿಂಕೇಜ್ ಅನ್ನೋದು ಆಗ್ತಾ ಇದೆ ಲ್ಯಾಂಡ್ ಅಲ್ಲಿ. ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ಯಾವ ಪೋರ್ಷನ್ ಯಾವ ತರ ಇತ್ತು. ಈ ಪೋರ್ಷನ್ ಏನಿದೆ, ಪೆಸಿಫಿಕ್ ಓಷನ್ ಏರಿಯಾ ಏನಿದೆ, ಅದು ಸ್ಟ್ರಿಂಕೇಜ್ ಅನ್ನೋದು ಆಗ್ತಾ ಇದೆ. ಅದರಿಂದಾನೇ ಇವತ್ತು ಆ ಭಾಗದಲ್ಲಿ ಎಷ್ಟೆಷ್ಟೋ ಕಡೆ ಭೂಕಂಪಗಳು, ಈ ತರ ವಾಲ್ಕೆನೋಗಳು ಎರಪ್ಷನ್ ಆಗ್ತಾ ಇರೋದು. ಇನ್ನ ಮುಂದೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ನೋಡೋಣ, ಇನ್ನ ಈ ತರದ ಎಷ್ಟೆಷ್ಟೋ ವಿಷಯಗಳು ವಿಡಿಯೋಗಳು ಓಡಾಡ್ತಾ ಇದೆ. ಕೆಲವಷ್ಟು ಸತ್ಯ ಆಗೋದಂತೂ ಗ್ಯಾರಂಟಿ. ಯಾವುದೇ ಪ್ರೂಫ್ ಇಲ್ಲದೆ ಸೈಂಟಿಸ್ಟ್ಗಳು ಮಾತಾಡೋದಿಲ್ಲ. ಈಗ ಪ್ರೂಫ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅಂದ್ರೆ ಏನೋ ಒಂದು ಆಗೋದಕ್ಕೆ
ಕಾಯ್ತಾ ಇದೆ ಜುಲೈ ತಿಂಗಳು ಅಂತಾನೆ ಅನ್ಕೋಬೇಕು. ನೋಡೋಣ ಯಾವ ರೀತಿ ಆಗುತ್ತೆ, ಇಲ್ಲ ಇನ್ನ ಮುಂದಕ್ಕೆ ಹೋಗುತ್ತಾ, ಕಾಯ್ದು ನೋಡ್ಬೇಕಾಗತ್ತೆ. ಇನ್ನ ಈ ತರದ ಎಷ್ಟಿಷ್ಟು ವಿಷಯಗಳಿದೆ ನಿಮಗೆ ತಿಳಿಸುವಂಥದ್ದು ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ, ಗುಡ್ ಬಾಯ್.